ನಮಸ್ಕಾರ ಪ್ರಿಯ ವೀಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ. ಹುಬ್ಬಳ್ಳಿ ಶಹರದ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಆಟೋ ರಿಕ್ಷಾ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಸ್ತೆ ಸಂಚಾರಿ ಇಲಾಖೆಯ ಮಾನ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ರಾಜ್ಯಾಧ್ಯಕ್ಷರಾದಂತಹ ಶೇಖರಯ್ಯ ಮಠಪತಿ ಹಾಗೂ ನೂರಾರು ಆಟೋ ಚಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಊಬರ್, ಯಾತ್ರಿ, ರ್ಯಾಪಿಡೋ ಇಲ್ಲಿ ಸಂಚರಿಸಿರುವಂತ ವಾಹನಗಳು ವೈಟ್ ಬೋರ್ಡ್ಗಳ ಮೇಲೆ ಇರಬಹುದು, ಅನೇಕ ಪರ್ಮಿಷನ್ ಇಲ್ಲದೆ ತಿರುಗುವಂತ ವಾಹನಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೋತವೆ. ಅಗತ್ಯ ಬಿದ್ರೆ ಹಿಡಿದು ನಿಲ್ಲಿಸಿದ್ರೆ ಎಲ್ಲೇ ಬಂದು ಗಾಡಿಗಳ ಸೀಜ್ ಮಾಡ್ತೀವಂತ ಮಾನ್ಯ ಸಾರಿಗೆ ಅಧಿಕಾರಿಗಳು ಕೂಡ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಗೆ ಇವತ್ತು ವಿವರಣೆ ಕೊಟ್ಟಿದ್ದಾರೆ. ಏನಿವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು, ಹಳೆ ಬಸ್ ನಿಲ್ದಾಣ ಇರ್ಬೋದು, ಅಯೋಧ್ಯ ಹೋಟೆಲ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಇವತ್ತು ಅನೇಕ ಭಾಗಗಳಿಂದ ಬಂದಂತ ನನ್ನ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಾದ ಅಧ್ಯಕ್ಷರ ಪದಾಧಿಕಾರಿಗಳು, ನಾ ದಯವಿಟ್ಟು ನನ್ನ ಚಾಲಕರಿಗೆ ಮನವಿ ಮಾಡ್ತೇನೆ, ಕಾನೂನನ್ನ ಯಾರು ಕೈಗೆ ತಗೋಬಾರ್ದು. ಈಗಾಗಲೇ ಆಟೋ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸ್ಮಾರ್ಟ್ ಸಿಟಿ, ಮಹಾನಗರ ಪಾಲಿಕೆ ಇವತ್ತು ಎಲ್ಲರೂ ಕೂಡ ಗಮನ ಹರಿಸಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ಈ ಮನವಿಗೆ ಇದು 5ನೇ ಮನವಿ ಕೊಟ್ಟು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ರೆ ಮನವರಿಕೆ ಮಾಡಿದ್ದೇವೆ. ತಾವೇನಾದ್ರೂ ಈ ಮನವಿಗೆ ಸ್ಪಂದನೆ ಮಾಡಿ ಮನವರಿಕೆ ಮಾಡದೆ ಓಲಾ ಊಬರ್ ಯಾತ್ರಿಗಳನ್ನ ಹಿಡಿದಾಕಿ ಅವ್ರ ಮೇಲೆ ಕ್ರಮ ತಗೊಳ್ದಿದ್ರೆ ಸಾರಿಗೆ ಸಚಿವರಾಗಿರ್ಬಹುದು, ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರ್ಬಹುದು, ರಾಜ್ಯದಲ್ಲಿ ಯಾವ್ಯಾವ ಸಂಬಂಧಪಟ್ಟ ಇಲಾಖೆ ಇದ್ದಾವೆ ಆ ಇಲಾಖೆಗಳ ಮುಂದೆ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಕಚೇರಿಗಳ ಮುಂದೆ ಧರಣಿ ಮಾಡ್ತೇವೆ, ಜನಪ್ರತಿನಿಧಿಗಳ ಮುಂದೆ ಧರಣಿ ಮಾಡ್ತೇವೆ. ಇದಕ್ಕೇನಾದ್ರೂ ಬದ್ಧ ಹೋದ್ರೆ ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ಬರ್ತೇವಂತ ನಾನು ಮಾತಂಬಕ್ಕೆ ವಿನಂತಿ ಮಾಡ್ತೇನೆ. ನೀನು ಎಷ್ಟು ಹೇಳಿದ್ದೀನಿ ರಾತ್ರಿ ಮಕ್ಕಳೆಲ್ಲ ಮಾಡೋದು ಬೆಳಗ್ಗೆ ನೀವು 1 ಅವರ್ ಮುಂಚೆ ಹೇಳಿದ್ರೆ ನನಗೆ 1 ಅವರ್ ಮುಂಚೆ ಇಲ್ಲಿ ಏನಾಗ್ತದೆ ಸರ್, ಒಂದೇ ಕೆಲಸ ಒಂದು ಏರ್ಪೋರ್ಟು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು, ಚೆನ್ನಮಂಗಲ ಇಲ್ಲಿ ಟೋಟ್ಲಿ ದಿನಾರು ಜನರ ಅದಕ್ಕೆ ನೀವು ಮಾತಾಡಲೇಬೇಡ್ರಿ, ನೀವು ಯಾಕೆ ವೈರೋಧ ಕಟ್ಕೊಳ್ತೀವಿ, ಆಮೇಲೆ ನಿಮ್ಗೆ ಏನು ಅಧಿಕಾರ ಇದೆ ಅಂತಾರೆ. ಹಂಗಾಗಿ ಸ್ವಲ್ಪ ಅರ್ಥ ಮಾಡಿ ನಮ್ಮ ನೋಡಿ ನಾವು ಮಾಡ್ಕೊಳ್ತೀವಿ, ನಿಮ್ಮ ಕೋಆಪರೇಷನ್ ಆಯ್ತು.